Thank you, Jesus. Praise the Lord, every God, children of God. So today, very good morning, all of you. Today, Lord Jesus promise word we will see. Partying face all new K13 5G at only 100 rupees per day. Thank Enjoy you, more Jesus. savings with Praise points the redemption. Lord. Smiling face. Hallelujah. So Matthew chapter 21 verse 22. Here Lord Jesus words say, whatever ask in prayer with faith you will receive. So Lord Jesus words say here, so you pray when, so you faith, it's very important. So when you pray from faith, so whatever you ask in the name of Jesus, so you will receive. So Lord Jesus here told us in the name of Jesus. So everybody, so when you pray, so Lord Jesus, all of you pray with faith, then you will receive that you want. So in Bible we see in Moses, he was pray to God faith, and God will heard his prayer and send to manna on the earth. And one more thing, we will see Elia also. Then Elia was pray to God. So Lord Jesus heard that prayer and sent to fire on the earth. So my dear brothers and sisters, so you want anything, so you want any prayer request, so definitely you will, shall you pray with faith, so Jesus will deliver to you, and whatever you pray with faith, so it will be receive you in the name of Jesus. So Lord bless this word, you and your family. So this is Jesus with us ministry, Pastor Praveen Kumar. If you want any prayer request and you want any counseling, so call me anytime. My number 9742128778 and 99642076. So God bless you and your family. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸೊ ದೇವರ ನಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ಸೊ ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲ ನೀವು ಹೊಂದಿವಿರಿ ಎಂಬುದಾಗಿ. ಸೊ ನಿಜವಾಗಿಯೂ ನಾವು ನಂಬಿಕೊಂಡು ಒಂದು ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿದಾಗ ನಮಗೆ ಬೇಕಾಗಿರುವಂಥದ್ದೆಲ್ಲ ಸೊ ದೇವರು ಒದಗಿಸ್ತಾರಂತೆ. ಪ್ರಾರ್ಥನೆ ಮಾಡುವಂಥ ಮುಂಚೆ ಅದು ನಮಗೆ ಸಿಗುತ್ತೆ ಎಂಬುದಾಗಿ ನಂಬಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಆಶೀರ್ವಾದ ಮಾಡ್ತಾರೆ. ಸೊ ಅದೇ ರೀತಿ ಕರ್ತನ ದೇವರ ಮಕ್ಕಳೇ, ಸೊ ಮೋಶೆಯು ಕೂಡ ನಂಬಿಕೆ ಪ್ರಾರ್ಥನೆ ಮಾಡಿದಾಗ ದೇವರು ಆಕಾಶದಿಂದ ಪರಲೋಕದಿಂದ ಮನ್ನವನ್ನು ಕೊಟ್ಟರು. ಅದೇ ರೀತಿ ಎಲೆಯನ್ನು ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಆ ದೇವರು ಏನು ಮಾಡಿದರು, ಪರಲೋಕದಿಂದ ಬೆಂಕಿ ಸುರಿಸಿದರು ರೀ. ಬೆಂಕಿ ಏನು ಮಾಡಿದ್ರು, ಭೂಮಿ ಮೇಲೆ ಹಾಕಿದ್ರು. ಅದೇ ರೀತಿ ಕರ್ತನಲ್ಲಿ ದೇವರ ಮಕ್ಕಳಿಗೆ ಗೊತ್ತು, ನಾನು ನೀವು ಸೊ ಕರ್ತನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಸೊ ಅದು ನಂಬಿಕೆಯಿಂದ ನಮಗೇನು ಮಾಡಬೇಕು, ಪ್ರಾರ್ಥಿಸುವಾಗ ಖಂಡಿತ ನಮಗೆ ಬೇಕಾಗಿರುತ್ತ ದೇವರು ಒದಗಿಸ್ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಮತ್ತೆ 21-22 ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿವಿರಿ ಎಂಬುದಾಗಿ. ಸೊ ಇವತ್ತು ನಂಬಿ ನೀವು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಿಮಗೆ ಬೇಕಾಗಿರುವಂಥದ್ದೆಲ್ಲೂ ಎಲ್ಲವನ್ನು ದೇವರು ನಿಮಗೆ ಒದಗಿಸಿಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀವೇನು ಮಾಡಿರಿ, ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿರಿ. ಖಂಡಿತ ದೇವರು ನಿಮಗೆ ಬೇಕಾಗಿರುವಂಥ ಸುವರಗಳನ್ನು ಮತ್ತು ಆಶೀರ್ವಾದಗಳನ್ನು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ನಾನು ಸೊ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಒಂದು ಎಚ್ಚರ ಮಾಡ್ತಾ ಇದ್ದೀನಿ. ಸೊ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ ಮತ್ತು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಸೊ ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್ ಎವ್ರಿ ಒನ್.